A day in my ಸೀರೀಸ್ಗೆ ವೆಲ್ಕಮ್ ಬ್ಯಾಕ್ ಆಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಬೆಳಿಗ್ಗೆ 8 o'clock ಎದ್ದೆ. ಯೂಶ್ವಲಿ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ಸಂಡೇ ಸ್ಯಾಟರ್ಡೆ ಮಂಡೇ ಮಾತ್ರ ಬೆಳಿಗ್ಗೆ ಬೇಗ ಹೇಳೋ ಚಾನ್ಸ್ ಸಿಗುತ್ತೆ. ಬೆಳಿಗ್ಗೆ ಎದ್ದು ಸೂರ್ಯನ ಬೆಳಕೆಲ್ಲ ತಗೊಂಡು ಬೆಡ್ಶೀಟನ್ನು ನೀಟಾಗಿ ಮಾಡಿದೆ. ಬೆಡ್ಶೀಟೆಲ್ಲ ನೀಟಾಗಿ ಮಾಡಿದ ತಕ್ಷಣ ನೆಕ್ಸ್ಟ್ ವಾಕಿಂಗ್ ಹೋಗೋಣ ಅಂತಲೇ ಯೋಚನೆ ಮಾಡ್ಕೊಂಡಿದ್ದೆ ತಲೆಯಲ್ಲಿ. ವಾಕಿಂಗಿಗೆ ಬಂದೆ ಪಾರ್ಕ್ಗೆ. ವಾಕಿಂಗ್ ಬಂದ ತಕ್ಷಣ ಇಲ್ಲಿ ಹಸಿರು ನೋಡಿದೆ. ಹಸಿರು ಎಷ್ಟು ಚೆನ್ನಾಗಿದೆ. ಹಸಿರು ನೀನಾದ ಹಸಿರೆಲೆಯ ಹೊಳಪು ಎಷ್ಟು ಹಸಿರಾಗಿದೆ. ತುಂಬ ಚೆನ್ನಾಗಿತ್ತು ಹಸಿರು. ಸ್ವಲ್ಪ ವಾಕಿಂಗ್ ಮಾಡಿದೆ, ರನ್ನಿಂಗ್ ಮಾಡಿದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಮನೆಗೆ ಬಂದೆ. ABC ಜ್ಯೂಸ್ ಐಸ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೆ ಹಾಟ್ ವಾಟರ್ ಜೊತೆ. ಚೆನ್ನಾಗಿ ಕುಡಿದೆ. ಈ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಬಿಸಿ ಬಿಸಿ ಆಗಿರೋ ಟೀ ಮಾಡಿಕೊಂಡೆ. ಈ ಡೇ ಇನ್ಕಂಪ್ಲೀಟ್ ವಿತೌಟ್ ಎ ಟೀ ಅಂತ ಹೇಳ್ಬೋದು. ನಾನು ಟೀ ಅಡಿಕ್ಟು ತುಂಬ. ಟೀ ಎಲ್ಲ ಮುಗಿಸ್ಕೊಂಡು ಇದು ತಿನ್ನೋಣ ಏನಾದರೂ ಬ್ರೇಕ್ಫಾಸ್ಟ್ ಅಂದ್ಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಕೊಂಡೆ. ನಾನು ಓಟ್ಸ್ನ ವಿತ್ ಚಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ ಸೀಡ್ಸು ಮಿಲ್ಕೆಲ್ಲ ಹಾಕಿದ ತಕ್ಷಣ ಆಲ್ರೆಡಿನೇ ನಮ್ಮ ಸಿಂಕಲ್ಲಿ ತುಂಬ ಪಾತ್ರೆ ಇತ್ತು. ಪಾತ್ರೆ ತೊಳೆಯೋಣ ಅಂದ್ಕೊಂಡು ಹೋದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಒಂದು ಲೈನ್ ಹೇಳೋಣ ಅಂದ್ಕೊಂಡೆ. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದರೆ ಗೆಲುವಿಗೂ ದಾರಿ ಇದೆ, ಹುಡುಕುತ್ತಾ ಸಾಗು ನೀ. ಪಾತ್ರೆ ಎಲ್ಲ ಆಯಿತು. ಸಿಂಕು ನೀಟಾಗಿ ತೊಳೆದೆ. ಸಿಂಕ್ ಚೆನ್ನಾಗಿ ತೊಳೆದ್ಮೇಲೆ ಸಿಂಕ್ ಏನೋ ನೀಟಾಗಿದ್ದರೆ ನನ್ನ ಮೈಂಡು ಸ್ವಲ್ಪ ನೀಟಾಗಿರುತ್ತೆ, ಮನೇನೂ ಪೀಸಾಗಿರುತ್ತೆ. ಈ ಥರ ವಿಯರ್ಡ್ ಫೀಲಿಂಗ್ ನನಗೆ. ನಿಮಗೂ ಈ ಥರ ಇದ್ದರೆ ಕಮೆಂಟ್ ಮಾಡಿ. ಮಧ್ಯಾಹ್ನ ಎಲ್ಲ ನನಗೆ ಎಲ್ಲ ಊಟದ್ದೆಲ್ಲ ಮಾಡೋಕ್ಕಾಗಿಲ್ಲ ಶೂಟು. ಈವ್ನಿಂಗ್ ಮಳೆ ಬರ್ತಾಯಿತ್ತು. ಮಳೆ ಬರ್ತಿದೆಯಲ್ಲ ಅಂತ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಯಾವಾಗಲೂ ಮಳೆ ಬಂದಾಗ ಈ ಥರ ಒಂದು ಫೀಲಿಂಗ್ ಆಗುತ್ತೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ. ತುಂಬ ಚೆನ್ನಾಗಾಯಿತು. ಇದೇ ಥರ ಹೆಚ್ಚಿನ ವೀಡಿಯೋಸ್ ನಿಮ್ಗೆ ಬೇಕಾದರೆ ಹೋಮ್ ಟೂರು, ಬ್ಯೂಟಿ ಟಿಪ್ಸು, ಡೈಲಿ ಬ್ಲಾಗ್, ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಇನ್ನು ಮೋಟಿವೇಶನ್. ಥ್ಯಾಂಕ್ ಯು ಆಲ್. ಬಿ ಹ್ಯಾಪಿ ಆಲ್.